ಇವತ್ತಿನ ಗಜಾನೋತ್ಸವದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಬಹುಶಃ ನನಗನ್ನಿಸ್ತದೆ ಗಂಗಾವತಿಯ ಇತಿಹಾಸದಲ್ಲಿ ಇಷ್ಟು ಜನ ಎಂದು ಕೂಡಲಿಕ್ಕಿಲ್ಲ. ಇದು ಯಾವುದೇ ವ್ಯಕ್ತಿ ಸಲುವಾಗಿ ಅಥವಾ ಯತ್ನಾಳ್ ಸಲುವಾಗಿ ಸೇರಿದ್ದಲ್ಲ. ಈ ಒಂದು ಜನಸ್ತೋಮ ಸೇರಿದ್ದು ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ. ನಾವು ಹಿಂದೂಗಳು ಒಂದಾಗದೇ ಇದ್ರೆ, ನಾವು ಜಾತಿ ಬಿಡದೆ ಹೋದ್ರೆ, ಕೆಲವೊಂದು ಮಠಾಧೀಶರು ನಡೆಸುತ್ತಿರುವ ಕೆತ್ತೆ ಬಯಸಿ ಒಬ್ರು ಲಿಂಗಾಯತ ತಾರೆ, ಒಬ್ರು ವೀರಶೈವ ತಾರೆ. ಅವರ ಧ್ವನಿ ಅಡಗಿಸಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಸಮಸ್ತ ಹಿಂದೂಗಳು ಧರ್ಮ ಅನ್ನೋ ಕಾಲಂನಲ್ಲಿ ಹಿಂದುತ್ವನೇ ನಾವು ಎಲ್ಲರೂ ಬಳಸಬೇಕು. ಇವತ್ತು ರಾಜ್ಯದಲ್ಲಿ ನಾನು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಅಡ್ಡಾಡ್ತಾ ಇದ್ದೆ. ಇವತ್ತು ನಾವು ಮಂಡ್ಯ ಮೈಸೂರು ಭಾಗದಲ್ಲಿ ಹೋದ್ರು ಸಹ ಅವರೆಲ್ಲ ಜಾತಿ ಉಪಜಾತಿ ಎಲ್ಲ ಬಿಟ್ಟು ಬಹುಶಃ ಮದ್ದೂರಂತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ 90% ಇರುವಂತಹ ಒಂದು ಕ್ಷೇತ್ರದಲ್ಲಿ ಮಂಡ್ಯ ಅಂದ್ರೆ ಅದು ಗಂಡು ಮೆಟ್ಟಿನ ಸ್ಥಳ. ಅವ್ರು ಯಾವ ನಿರ್ಣಯ ತಗೋತಾರೆ ಗೊತ್ತಿಲ್ಲ. ಎಷ್ಟೋ ಜನ ರಾಜಕಾರಣಿಗಳು ಮಾತಾಡ್ತಾ ಇದ್ರು. ಬಂಧುಗಳೇ, ಮಾನ್ಯ ನಾನು ಮದ್ದೂರಿಗೆ ಒಬ್ಬನೇ ಹೋಗಿದ್ದೆ. ಎಲ್ಲ ಯುವಕರು ಹಳ್ಳಿಯಿಂದ ಮನೆಯಿಂದ ಮೋಟರ್ ಸೈಕಲ್ ತಗೊಂಡು ಸುಮಾರು 20,000 ಏನು ನಮ್ಮ ಹಿಂದೂ ಬಾಂಧವರು ಸೇರಿದ್ರು. ಕಾರಣ ಈ ರಾಜ್ಯ ಸರ್ಕಾರ, ಟಿಪ್ಪು ಸುಲ್ತಾನ್ ಸರ್ಕಾರ, ಔರಂಗಜೇಬ್ ಸರ್ಕಾರ ಈ ಹಿಂದೂಗಳ ಬಗ್ಗೆ ಬಹಳ ಅವಮಾನ ಆಗ್ತಾ ಇದೆ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಬರೇ ನಮ್ಗೆ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳಿ ಇದು ಪೂರ್ತಿ ಸಾಬರ ಸರ್ಕಾರವಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನೀವೆಲ್ಲ ಹಿಂದೂಗಳು ಎಲ್ಲರೂ ಭಗವಾ ಜೆಂಡ ಹಿಡ್ಕೊಂಡು ಹೊತ್ತು ಬಂದಿರಿ. ನೀವು ಯಾರು ನಿಮ್ಗೆ ರೊಕ್ಕ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ, ಡಾಬಾದಾಗ ಊಟ ಮಾಡಿಸಿಲ್ಲ. ಇವತ್ತೆಂತ ಹಾರ ಹಾಕಿರಿ, ಎಷ್ಟು ಜನ ಪಟಾಕ್ಷಿ ಹಾರಿಸಿರಿ. ನಿಮ್ಮ ಸ್ವಂತ ಮೆಹನತ್ ದುಡಿದಂತ ಹಣದಿಂದ ಇವತ್ತು ನನ್ನನ್ನು ಸ್ವಾಗತ ಮಾಡಿದ ಪರಿ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿ ಹುಚ್ಚಿಡ್ದಂಗಾಗ್ಯದ. ಮುಗಿಸಿಬಿಟ್ಟಿವಿ, ಎತ್ತ ಮುಗಿತು ತಗೋದ್ರಾಗೆ ಎದ್ದು ಬಿಟ್ಟಲ್ಲ ಅನ್ನೋ ಧೈರ್ಯ ನಾ ಎದ್ದಿಲ್ಲ. ನನಗೇನಾರೇ ಆಶೀರ್ವಾದ ವಿಚಾರ ಏನು ಕರ್ನಾಟಕದಲ್ಲಿ ಆ ಗಣಪತಿ ಆಶೀರ್ವಾದದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ನೀವು ಸೇರ್ತಾ ಇದ್ದೀರಿ. ಕೆಲವು ಮಂದಿ ಹೇಳ್ತಾರೆ ಗಣಪತಿ ಗುಡಿಸದಲ್ಲಿ ಹೋಗಿ ಭಾಷಣ ಮಾಡ್ತಾನೆ ಎತ್ತಾಳತ್ತಾರೆ. ಗಣಪತಿ ಗುಡಿಸದಲ್ಲಿ ಭಾಷಣ ಮಾಡೋರು ಬಹಳ ಮಂದಿ ಅದಾರ. ಆ ಗಣಪತಿ ಮುಂದೆ ಭಾಷಣ ಮಾಡೋದ್ರ ಸಲುವಾಗಿ ಇವತ್ತು ಜನ ಸೇರ್ತಾ ಇಲ್ಲ. ಈ ರಾಜ್ಯದ ಜನ ಸೇರ್ತಾ ಇರುವುದು ಸನಾತನ ಹಿಂದೂ ಧರ್ಮದ ರಕ್ಷಣೆ